ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದ್ದಾವೆ, ಪಾಸಿಟಿವ್ ಇದ್ದಾವ, ನೆಗೆಟಿವ್ ಇದ್ದಾವ, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.21% ಅಥವಾ 113 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಯ್ತು, ನಂತರ ಒಂದಷ್ಟು ಪಾಸಿಟಿವ್ ಆಯ್ತು, ಮತ್ತೆ ಅಲ್ಲಿಂದ ಡೌನ್ ಫಾಲ್ ಕಂಡು ಬಂತು. ಕೊನೆಯಲ್ಲಿ ಒಂದಷ್ಟು ರಿಕವರಿ ಕೂಡ ಆಗಿದೆ. ಬಟ್ ಸ್ಟಿಲ್ 0.21% ಅಥವಾ 113 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ಒಂದು ಇಂಪಾರ್ಟೆಂಟ್ ಡೇಟಾ ಕೂಡ ರಿಲೀಸ್ ಆಗಿತ್ತು. ಅಮೆರಿಕದ GDP ಡೇಟಾ ರಿಲೀಸ್ ಆಗಿತ್ತು. ರಾತ್ರಿನೇ ನಾನು ಕವರ್ ಮಾಡಿದ್ದೆ ಕೂಡ. ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆನೆ ಬಂದಿತ್ತು GDP ಗ್ರೋತ್. ಬಟ್ ಸ್ಟಿಲ್ ಮಾರ್ಕೆಟ್ ಏನ್ ರಿಯಾಕ್ಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 0.08% ಅಥವಾ 21 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಚೆನ್ನಾಗಿ ರಿಕವರ್ ಆಗಿದೆ, ಅಲ್ಲಿಂದ ಸ್ಟೀಪ್ ಡೌನ್ ಫಾಲ್ ಕಂಡು ಬಂದಿದೆ, ಮತ್ತೆ ಒಂದಷ್ಟು ರಿಕವರಿ, ಮತ್ತೆ ಡೌನ್ ಫಾಲ್, ಮತ್ತೆ ಕೊನೆಯಲ್ಲಿ ರಿಕವರ್ ಆಗಿ ಮತ್ತೆ ಹೈಯಿಂದ ಸ್ವಲ್ಪ ಕರೆಕ್ಷನ್ ಆಗಿ ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಫ್ಲಾಟ್ ಆಗಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಡಾಕ್ ಅಲ್ಲಿ. ಏನು ನಿನ್ನೆಯ FIS DIS ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ FIS ನೋಡಬಹುದು 202 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS ಕೂಡ 6425 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ಹೆಡ್ ಬಯಸ್ ಆಗಿದ್ದಾರೆ. FIS ಅಂತೂ ಈ ತಿಂಗಳಲ್ಲಿ ಸ್ಲೋ ಆಗಿ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ನೋಡೋಣ ಇದೆ ಮುಂದುವರಿತಾ ಮುಂದಿನ ದಿನಗಳಲ್ಲೂ ಕೂಡ ಅಂತ. ಇನ್ನು ನಿನ್ನೆ ಎನ್ವಿಡಿಯಾದ ರಿಸಲ್ಟ್ಸ್ ಬಂದಿದೆ ನೋಡಬಹುದು. ಇನ್ ದ ಸೆಕೆಂಡ್ ಕ್ವಾರ್ಟರ್ ವಿಚ್ ಎಂಡೆಡ್ July 26 ಸೇಲ್ಸ್ ಮೋರ್ ದನ್ ಡಬಲ್ಡ್ ಫ್ರಮ್ ಎ ಇಯರ್ ಅರ್ಲಿಯರ್. ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಡಬಲ್ ಆಗಿದೆ, ಅಂದ್ರೆ ಡಬಲ್ ಗಿಂತ ಜಾಸ್ತಿನೇ ಆಗಿದೆ ಕಂಪನಿಯ ಸೇಲ್ಸ್. $96.2 ಬಿಲಿಯನ್ ಆಗಿದೆ. ಪ್ರಾಫಿಟ್ ಕೂಡ $2.22 ಪರ್ ಶೇರ್ ಇದೆ, ಅಂದ್ರೆ EPS. ಜೊತೆಗೆ ಡಿಮಾಂಡ್ ಕೂಡ AI ಚಿಪ್ಸ್ ಗೆ ಜಾಸ್ತಿ ಆಗ್ತಿರೋ ಬಗ್ಗೆ ಕಂಪನಿ ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ ನೋಡಬಹುದು ಎನ್ವಿಡಿಯಾ ಪ್ರಾಜೆಕ್ಟ್ 70% ರೆವಿನ್ಯೂ ಗ್ರೋತ್ ಬೈ ಫಿಸ್ಕಲ್ 2028. ಮುಂದಿನ ವರ್ಷ 70% ರೆವಿನ್ಯೂ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅನಲಿಸ್ಟ್ $105.2 ಬಿಲಿಯನ್ ಅನ್ ಅವರೇಜ್ ಎಸ್ಟಿಮೇಟ್ ಮಾಡಿದ್ರು. $108 ಬಿಲಿಯನ್ ಇದೆ ನೋಡಬಹುದು. ಒಟ್ಟಿನಲ್ಲಿ ರಿಸಲ್ಟ್ಸ್ ಅಂತೂ ಚೆನ್ನಾಗಿದೆ. AI ರಿಲೇಟೆಡ್ ಸ್ಟಾಕ್ ಗಳನ್ನ ಬೇಕಿದ್ರೆ ವಾಚ್ ಮಾಡಬಹುದು. ಏನೇ ಒಂದಷ್ಟು ಕಂಪನಿಗಳನ್ನ ಮೆನ್ಷನ್ ಮಾಡಿದೆ ಮಾರ್ನಿಂಗ್ ವಿಡಿಯೋದಲ್ಲಿ, ಅವುಗಳನ್ನೇ. ಇನ್ನು ನೆಕ್ಸ್ಟ್ ಈ ಕಡೆ ನಾವು ಬರೋದಾದ್ರೆ ಕ್ರೂಡ್ ಪರ್ಫಾರ್ಮೆನ್ಸ್ ನೋಡಬಹುದು. 0.39% ಡೌನ್ ಅಲ್ಲಿ ಬ್ರೆಂಟ್ ಆಸ್ ಆಫ್ ನೌ ಟ್ರೇಡ್ ಆಗ್ತಿದೆ. WTI 0.38% ಡೌನ್ ಇದೆ. ಆಕ್ಚುಲಿ ನಿನ್ನೆ 85-86 ವರೆಗೂ ಬಂದಿತ್ತು, ನಂತರ ಅಪ್ಪಾಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಆಸ್ ಆಫ್ ನೌ $87.5 ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡೋಣ ಮುಂದುವರೆದು ಥ್ರೂಔಟ್ ದ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕ್ರೂಡ್ ಅಲ್ಲಿ ಅಂತ. ಏನು ಇವತ್ತು BSE NSE ಫೈನ್ ನ ಕಾರಣಕ್ಕೆ NTPC SJVN REC ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ. ಈ ಮೂರು ಕಂಪನಿಗಳಿಗೆ BSE ಹಾಗೂ NSE ಸುಮಾರು 59 ಲಕ್ಷ ಪೆನಾಲ್ಟಿ ಹಾಕಿದ್ದಾವೆ ನಾನ್ ಕಂಪ್ಲೈನ್ಸ್ ವಿಚಾರಕ್ಕೆ. ನೋಡಬಹುದು ಅನ್ ಅಕೌಂಟ್ ಆಫ್ ನಾನ್ ಕಂಪ್ಲೈನ್ಸ್ ವಿತ್ ರೆಗ್ಯುಲೇಷನ್ 17/1 ಆಫ್ ದ ಲಿಸ್ಟಿಂಗ್ ರೆಗ್ಯುಲೇಷನ್ಸ್. ಅಂದ್ರೆ ಯಾವುದೇ ಒಂದು ಕಂಪನಿ ಲಿಸ್ಟ್ ಆದ ಮೇಲೆ ಸರ್ಟನ್ ರೂಲ್ಸ್ ಇರುತ್ತೆ, ಅವುಗಳನ್ನ ಫಾಲೋ ಮಾಡಲೇಬೇಕು. ಏನೇ ಅನೌನ್ಸ್ಮೆಂಟ್ ಆಗಲಿ ಅಥವಾ ಬೇರೆ ಯಾವುದೇ ಡಿಸಿಷನ್ ಬಗ್ಗೆ ಆಗಲಿ, ಅಲ್ಲಿ ಒಂದಷ್ಟು ಇಶ್ಯೂಸ್ ಕಂಡು ಬಂದಿದೆ. ಅಂದ್ರೆ ಕಂಪನಿಗಳು ಪ್ರಾಪರ್ ಆಗಿ ರಿಪೋರ್ಟ್ ಮಾಡಿಲ್ಲ. ಹಾಗಾಗಿ ಮೂರು ಕಂಪನಿಗಳಿಗೆ ಸೇರಿಸಿ 59 ಲಕ್ಷದವರೆಗೂ ಪೆನಾಲ್ಟಿಯನ್ನ ಹಾಕಿದೆ NSE ಹಾಗೂ BSE 2 ಎಕ್ಸ್ಚೇಂಜಸ್ ಗಳು. ಈ ಸುದ್ದಿ ಕಾರಣಕ್ಕೆ ಈ ಮೂರು ಸ್ಟಾಕ್ ಗಳು ಫೋಕಸ್ ಅಲ್ಲಿರ್ತವೆ. ಮೂರನ್ನು ಕೂಡ ವಾಚ್ ಮಾಡಬಹುದು. ಏನಂತ ಆಕ್ಷನ್ ಬರುವಂತದ್ದಲ್ಲ, ಬಟ್ ಸ್ಟಿಲ್ ವಾಚ್ ಮಾಡಬಹುದು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇವತ್ತು HDFC ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ. ಇತ್ತೀಚಿನ ದಿನಗಳಲ್ಲಿ HDFC ಬ್ಯಾಂಕ್ ನ ಟೈಮ್ ಸರಿ ಇಲ್ಲ ಅಂತ ಹೇಳ್ಬೋದು. ಕಾರಣ ನೋಡಬಹುದು, HDFC ಬ್ಯಾಂಕ್ ಫೇಸಸ್ ಕ್ಲಾಸ್ ಆಕ್ಷನ್ ಲಾಸೂಟ್ ಇನ್ US ಓವರ್ ಅಲಿಜ್ಡ್ ಬ್ರೈಬರಿ ಸ್ಕೀಮ್. ಲಂಚ ಕೊಟ್ಟಿದ್ದಾರೆ ಅನ್ನೋ ಅಲಿಗೇಷನ್ ಮಾಡಿ ಅಮೆರಿಕದಲ್ಲಿ ಕೇಸ್ ಅನ್ನು ಹಾಕಿದ್ದಾರೆ HDFC ಬ್ಯಾಂಕ್ ಮೇಲೆ. ಯಾಕಂದ್ರೆ ಈ ಕಂಪನಿ ಅಮೆರಿಕದ ADR ಅಲ್ಲೂ ಕೂಡ ಲಿಸ್ಟ್ ಆಗಿದೆ. ಹಾಗಾಗಿ ಅಲ್ಲೂ ಕೂಡ ಸ್ಕ್ರೂಟಿನೈಸ್ ಮಾಡ್ತಾರೆ. ಈ ಕೇಸ್ ಏನಂತಂದ್ರೆ ಯಾವುದೋ ಒಂದು ಗವರ್ನಮೆಂಟ್ ಕಂಪನಿಗೆ ಅಡಿಷನಲ್ ಇಂಟ್ರೆಸ್ಟ್ ಪೇ ಮಾಡಿದ್ದಾರೆ ಇವ್ರ ಹತ್ರ ಡೆಪಾಸಿಟ್ ಇಡಕ್ಕೆ. ಆ ಅಡಿಷನಲ್ ಇಂಟ್ರೆಸ್ಟ್ ಅನ್ನ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ದಾರೆ ಅನ್ನೋಂತ ಆರೋಪವನ್ನು ಮಾಡಿ ಕೇಸ್ ಹಾಕಿದ್ದಾರೆ ಅಮೆರಿಕದ ಕೋರ್ಟ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ವಾಚ್ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಂತೂ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇದೆ. ನಾನು ಕೂಡ ಸ್ವಲ್ಪ ಹೂಡಿಕೆ ಮಾಡಿ ತಗಲಾಕೊಂಡ್ಬಿಟ್ಟಿದ್ದೀನಿ. ಅದರಲ್ಲೂ ಈ ಚೇರ್ಮನ್ ಎಕ್ಸಿಟ್ ಆದ್ರಲ್ಲ
ಅದಕ್ಕೆ ಮುಂಚೆ ತಗೊಂಡ್ಬಿಟ್ಟಿದೆ, ರಿಕವರಿ ಮೋಡ್ಗೆ ಬರ್ತಾ ಇದೆ ಅಂತ. ಬಟ್ ಆ ನಂತರ ಅವರು ರಾಜೀನಾಮೆ ಕೊಟ್ಟರು, ಅಲಿಗೇಷನ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸ್ಟಾಕ್ ಡೌನ್ ಇದೆ. ಆಲ್ಮೋಸ್ಟ್ 25-26% ನೆಗೆಟಿವ್ ಅಲ್ಲಿದೆ. ರಾಂಗ್ ಟೈಮ್ ಅಲ್ಲಿ ತಗೊಂಡಂಗ ಆಗ್ಬಿಡ್ತು ಸ್ಟಾಕ್ ನ. ವಾಚ್ ಮಾಡಬಹುದು HDFC ಬ್ಯಾಂಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ. ಇನ್ನು ಜೆನಿಫರ್ ಗ್ರೀನ್ ಎನರ್ಜಿ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜೆನಿಫರ್ ಗ್ರೀನ್ ಎನರ್ಜಿ. ವಾಚ್ ಮಾಡಬಹುದು ಇವತ್ತು ಸ್ಟಾಕ್ ಅನ್ನ, ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಸ್ವಾನ್ ಡಿಫೆನ್ಸ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ NCLT ಅಹಮದಾಬಾದ್ ಕಂಪನಿಯ ಮರ್ಜರ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ಅಂದ್ರೆ ಟ್ರಯಂಪ್ ಆಫ್ ಶೋರ್ ಕಂಪನಿ ಏನಿತ್ತು ಇದರ ಸಬ್ಸಿಡಿಯರಿ, ಇದನ್ನ ಮರ್ಜ್ ಮಾಡೋದಕ್ಕೆ ಕಂಪನಿ ಹೊರಟಿದೆ. ಈ ಮರ್ಜರ್ ಗೆ NCLT ಅಪ್ರೂವಲ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ವಾನ್ ಡಿಫೆನ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿ ಏನಾದ್ರೂ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ನಂತರ IRB ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 351 ಕೋಟಿ ಫಂಡ್ ರೈಸ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ವಯಾ ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ IRB ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಫಂಡ್ ರೈಸ್ ಮಾಡಕ್ಕೆ ಹೊರಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. IRB ಇನ್ಫ್ರಾ ಕೂಡ ವಾಚ್ ಮಾಡಬಹುದು. ಇನ್ನು ಸಂವರ್ಧನ ಮದರ್ಸನ್ ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು. ಕಾರಣ ಪುಣೆಯಲ್ಲಿ ಕಂಪನಿಯ ಸಬ್ಸಿಡಿಯರಿ ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟಾರ್ಟ್ ಮಾಡಿದೆ. PCBAs, ECUs ಅಂಡ್ ಅದರ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅನ್ನ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಕಂಪನಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸಂವರ್ಧನ ಮದರ್ಸನ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ನಂತರ ತಿತಾಕರ್ ರೈಲ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸೈಮೆನ್ಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಗ್ಲೋಬಲ್ ಮೆಟ್ರೋ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ತಿತಾಕರ್ ರೈಲ್ ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು ಸೆನೋಸ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕೆನಡಾ ಹಾಗೂ ಮೆಕ್ಸಿಕೋದಲ್ಲಿ ಸಬ್ಸಿಡಿಯರೀಸ್ ಫಾರ್ಮೇಶನ್ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸೆನೋಸ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ದೇವ್ಯಾನಿ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ. ಇದ್ರ ಜೊತೆಗೆ ಸಪೀರಿಯರ್ ಫುಡ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿರ್ತವೆ. ಕಾರಣ ಕಂಪನಿ ಅಂದ್ರೆ ದೇವ್ಯಾನಿ ಇಂಟರ್ನ್ಯಾಷನಲ್ ಸಪೀರಿಯರ್ ಫುಡ್ಸ್ ಸ್ಟೇಕ್ ಸೇಲ್ ಪ್ಯಾಕ್ ನ ಟರ್ಮಿನೇಟ್ ಮಾಡಿದೆ. ಬಟ್ ಮರ್ಜರ್ ಕಂಟಿನ್ಯೂ ಆಗ್ತಾ ಇದೆ. ಈ ಹಿಂದೆನೆ ಈ ಅನೌನ್ಸ್ಮೆಂಟ್ ಗಳು ಬಂದಿದ್ದು ಸಪೀರಿಯರ್ ಫುಡ್ಸ್ ಹಾಗೂ ದೇವ್ಯಾನಿ ಇಂಟರ್ನ್ಯಾಷನಲ್ ಮರ್ಜರ್ ಗೆ ಸಂಬಂಧಪಟ್ಟಂತೆ. ಮರ್ಜರ್ ಕಂಟಿನ್ಯೂ ಆಗ್ತಾ ಇದೆ, ಬಟ್ ಸ್ಟೇಕ್ ಸೇಲ್ ಒಪ್ಪಂದ ಏನಿತ್ತು ಅದನ್ನ ಟರ್ಮಿನೇಟ್ ಮಾಡಿದೆ ದೇವ್ಯಾನಿ ಇಂಟರ್ನ್ಯಾಷನಲ್. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಏನಾದ್ರೂ ಸ್ಟಾಕ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ ಅಂತ. ನಂತರ ಮ್ಯಾನ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸೆಪ್ಟೆಂಬರ್ 1ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಬೈಬ್ಯಾಕ್ ಮಾಡ್ಬೇಕಾ ಬೇಡವಾ, ಮಾಡೋದಾದ್ರೆ ಎಷ್ಟು ಮಾಡಬೇಕು, ಯಾವ ಪ್ರೈಸ್ಗೆ ಮಾಡಬೇಕು ಎಲ್ಲವನ್ನು ಡಿಸೈಡ್ ಮಾಡ್ಲಿಕ್ಕೆ 1ನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮ್ಯಾನ್ ಇನ್ಫ್ರಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಇವತ್ತು ಅಂತ. ಇನ್ನು ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ಇವತ್ತು. ಕಾರಣ ಕಂಪನಿ ವಡೋದರದಲ್ಲಿ 94 ರೂಮ್ ಕೆಪಾಸಿಟಿ ಇರುವಂತ ಹೋಟೆಲ್ ಅನ್ನ ಓಪನ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಅಥವಾ GE ಶಿಪ್ಪಿಂಗ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಇವತ್ತು ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ. ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಅಗೇನ್ ಬೈಬ್ಯಾಕ್ ಮಾಡ್ಬೇಕಾ ಬೇಡವಾ, ಎಷ್ಟು ಮಾಡಬೇಕು, ಯಾವ ಪ್ರೈಸ್ ಮಾಡಬೇಕು ಎಲ್ಲವೂ ಕೂಡ ಇವತ್ತಿನ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ. ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಈ ಅಪ್ಡೇಟ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬಂದ್ರು ಬರ್ಬೋದು. ಹಾಗಾಗಿ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿಯನ್ನ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸ್ಕೈವೇಸ್ ಏರ್ IPO ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಪ್ರೀಮಿಯಂ ನೋಡಬಹುದು 30% ಆಸ್ ಆಫ್ ನೌ ಸ್ಕೈವೇಸ್ ಏರ್ IPO ಅದು. ಇನ್ನು ಐಟೆಕ್ ಇಂಜಿನಿಯರ್ಸ್ IPO ಕೂಡ ಸಬ್ಸ್ಕ್ರಿಪ್ಷನ್ ಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಇವತ್ತು. 83% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ, ನೋಡಬಹುದು. ಇನ್ನು ಸಿಂಬಯೋಟಿಕ್ ಫಾರ್ಮಾ ಲ್ಯಾಬ್ ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. 29% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಇವತ್ತು ಲಾಸ್ಟ್ ಡೇ. ಇನ್ನು ಅನ್ನು ಪ್ರಾಜೆಕ್ಟ್ಸ್ ಕೂಡ ಓಪನ್ ಇರುತ್ತೆ. ಆಸ್ ಆಫ್ ನಾವು ನೋಡಬಹುದು 4% ಪ್ರೀಮಿಯಂ ಇದೆ. ನಿನ್ನೆ 0 ಇತ್ತು, ಇವತ್ತು 4% ನೋಡ್ಲಿಕ್ಕೆ ಕಾಣ್ತಾ ಇದೆ ಅನ್ನು ಪ್ರಾಜೆಕ್ಟ್ಸ್. ಇನ್ನು ಲುಮಿನೋ ಇಂಡಸ್ಟ್ರೀಸ್ ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ. ನಿಯರ್ಲಿ 61% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಟ್ರೆಸ್ಟ್ ಇರೋರು ಲುಮಿನೋ ಇಂಡಸ್ಟ್ರೀಸ್ IPO ಕೂಡ ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಆಸ್ ಆಫ್ ನೌ 177 ಪಾಯಿಂಟ್ಸ್ 0.33% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ 32 ಪಾಯಿಂಟ್ಸ್ 0.13% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ನಿಕೈ ಕೂಡ ಸ್ವಲ್ಪ ನೆಗೆಟಿವ್ ಇದೆ, ಅಥವಾ ಬೇಕಿದ್ರೆ ಫ್ಲಾಟ್ ಅಂತ ಕೂಡ ಕರೀಬಹುದು. ಸ್ಟ್ರೈಟ್ ಟೈಮ್ಸ್ ಮೋರ್ ದನ್ 0.5% ನೆಗೆಟಿವ್ ಇದೆ. ಆಂಗ್ಸೆಂಗ್ ನೆಗೆಟಿವ್ ಇದೆ. ತೈವಾನ್ ವೇಟೆಡ್ ಪಾಸಿಟಿವ್ ಇದೆ. ಕೋಸ್ಪಿ ಕೂಡ ನಿಯರ್ಲಿ 2% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಶಾಂಘೈ ಕಂಪೋಸಿಟ್ ಸ್ವಲ್ಪ ಪಾಸಿಟಿವ್ ಇದೆ. ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಬಟ್ ಗಿಫ್ಟ್ ನಿಫ್ಟಿ 30 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಮೋರ್ ದನ್ 0.5% ಡೌನ್ ಇದೆ. ಗೋಲ್ಡ್ ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಏನು INR ಆಕ್ಚುಲಿ ನಿನ್ನೆ ಕ್ಲೋಸ್ ಇದೆ, ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಮೊನ್ನೆದಿದು ಪರ್ಫಾರ್ಮೆನ್ಸ್. ಸದ್ಯದ ಮಟ್ಟಿಗೆ ಏಷ್ಯನ್ ಕ್ಯೂಸ್ ಮಿಕ್ಸ್ಡ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ನೆಗೆಟಿವ್ ಸ್ಟಾರ್ಟ್ ನ ಇಂಡಿಕೇಶನ್ ಮಾಡ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗ್ಲೇರಿ
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋಂಥ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.